ಈ ವಿದ್ಯಾರ್ಥಿ ದೆಸೆಯಲ್ಲಿ ಏನಾದ್ರು ಈ ಹೋರಾಟ ಆ, ಈ ತರ ಆಗ್ಬೇಕು, ಒಂದು ಛಲ ಈ ತರದೆಲ್ಲ ಇತ್ತ ಅವಾಗ? ಅಂದರೆ ಈಗ ಹೋರಾಟಗಳಿಗೆ ಅವಕಾಶ ಈಗ ಸಿಕ್ಕಿಲ್ಲ, ಈಗ ಬಟ್ ಈ ನಮಗೆ ಪೊಲೀಸ್ ಆಗಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಡ್ ನೋಡಿ ಆಗಿದ್ದೀರಿ, ಇತ್ತು. ಸೈಬರ್ ಕ್ರೈಮ್ ಹೆಡ್ ಆಗಿದ್ದೀರಿ. ಸೊ ಆ ಸಂದರ್ಭದಲ್ಲಿ ಸ್ಟೇಷನ್ ಗಿಷನ್ಗೆ ಹೋಗಿದ್ದು ಆ ಥರದ್ದು ಏನಾದ್ರು ಎಲ್ಲ ಕಥೆಗಳು ಉಂಟಾ? ಮಾಡ್ತಿದ್ದೀವಿ. ಅಂದರೆ ಊರಲ್ಲಿ ಅದೇ ಹಳ್ಳಿನಲ್ಲಿ ಓದಿದವರು ಕಡಿಮೆ ಇರ್ತಾರೆ ಅಂತ ಹೇಳ್ತಾ ಇದ್ರಲ್ವ. ಸೊ ನಾನು ಒನ್ ಆಫ್ ದ ಫಸ್ಟ್ ಗ್ರಾಡ್ಯುಯೇಟ್. ಅಂದರೆ ಪಿ ಯು ನನ್ಕಂತೆ ಮುಂಚೆ ನಮ್ಮ ಹಳ್ಳಿಲಿ ಒಂದು ಇಬ್ಬರು ಮಾಡಿದ್ದಾರೆ. ಸೊ ಆದಮೇಲೆ ನಾನು ಸೆಕೆಂಡ್ ಥರ್ಡ್ ಪರ್ಸನ್ ಫೋರ್ತ್ ಪರ್ಸನ್ ಆಗಿರ್ತೀನಿ. ಹಾ. ಸೊ ಮೊದಲಿಂದನೂ ಅದು ಅಭ್ಯಾಸ ಇತ್ತು. ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ತಹಶೀಲ್ದಾರ್ ಆಫೀಸ್ಗೆ ಹೋಗೋದು, ಪಿಟಿಷನ್ ಬರೆಯೋದು, ಎಲ್ಲರಿಗೂ ಅಪ್ಲಿಕೇಶನ್ ಮಾಡಿ ರೆಡಿ ಮಾಡಿ ಅಂದ್ರೆ ಕೊಡಿಸೋದು, ಊರಿನ ಸಮಸ್ಯೆ ಬಗ್ಗೆ. ಊರು ಸಮಸ್ಯೆ ಬಗ್ಗೆ ಅದೆಲ್ಲ ಇತ್ತು. ಅದು ಮಾಡ್ತಾ ಇದ್ವಿ. ಈಗಲೂ ಹಾ. ನಾವು ಹೋಗಿದ್ದೀವಿ ಪೊಲೀಸ್ ಸ್ಟೇಷನ್ಸ್ಗೆ, ನಮಗೆ ಪೆಟ್ಟು ಬಿದ್ದು ಓಕೆ. ಏನಾಯ್ತು? ಕೆಲವು ಏನು ಟೈಮ್ನಲ್ಲಿ ಪ್ರಸಂಗ, ಘಟನೆ ಏನು? ಅಂದರೆ ಘಟನೆ ಏನೆಲ್ಲ, ಕೆಲವು ಟೈಮಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಹೋಗ್ತೀವಿ. ಊರಲ್ಲಿ ಎಸ್ ಐಗಳು ಹೇಗಿರ್ತಾರೆ ಅಂತ ಗೊತ್ತಿದೆ ಅಲ್ವಾ. ನಿಜ ನಿಜ ನಿಜ. ಹೋದ ತಕ್ಷಣ 2004 ಒಳಗಾಕವನ್ನ ಅನ್ನೋದು ಆ ಥರದ ಮೆಂಟಾಲಿಟಿನೇ ಜಾಸ್ತಿ ಆಗಿರುತ್ತೆ. ಸೊ ಅಂಥದ್ದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ನಮಗೆ ಪೊಲೀಸಿಂಗ್ ಬರೋಕ್ಕೆ ಮುಂಚೆ ಸ್ವಲ್ಪ ಅಭ್ಯಾಸ ಇದೆ ಡಿಪಾರ್ಟ್ಮೆಂಟ್ ಜೊತೆ. ಸೊ ಇತ್ತು, ಹಾಗೇನಿಲ್ಲ. ಹಾ, ಹಾ, ಹಾ. ಈಗ ನಿಮ್ಮ ಹಳ್ಳಿ ಜನ ನಿಮ್ಮನ್ನ ಕನೆಕ್ಟ್ ಮಾಡ್ತಾರಾ ಯಾವ್ದಾದ್ರು ವಿಚಾರಕ್ಕೆ? ಈ ತರ ಏನಾದ್ರು ಹಳ್ಳಿಗೆ ಸಮಸ್ಯೆ ಬಂದಾಗ ತುಂಬಾ. ಅಥವಾ ವೈಯಕ್ತಿಕವಾಗಿ ಯಾರಿಗೋ ನೋವಲ್ಲಿರ್ತಾರೆ ಅಥವಾ ಹಾಂ, ಏನೋ ಒಂದು ಸಮಸ್ಯೆ ಮಾಡ್ತಾರೆ. ಇರ್ತಾರೆ. ನಾರ್ಮಲ್ ಆಗಿ ಮಾಡ್ತಾರಲ್ವ ರೀ. ಓಕೆ. ಮಾಡ್ತಾರೆ, ತುಂಬ ಮಾಡ್ತಾರೆ. ಹಾಗೇನಿಲ್ಲ. ನನಗೆ ಮಾಡಿಲ್ಲಾದ್ರೂ ದಿಲ್ ಟ್ರೈ ಟು ಕನೆಕ್ಟ್ ಮೈ ವೈಫ್ ಆಲ್ಸೋ. ಓಕೆ. ನಮ್ಮ ಮನೆಯವ್ರಿಗೂ ಫೋನ್ ಮಾಡ್ತಾರೆ, ಹಿಂಗೆ ಆಗ್ತಾ ಇದೆ, ಅವ್ರು ಬಂದಾಗ ಹೇಳಿ ಮಾತಾಡಿ ಅಂತ ಅನ್ನೋದು ಹೇಳ್ತಾರೆ. ಮ್ಯಾಕ್ಸಿಮಮ್ ನಾನು ಎಲ್ಲರಿಗೂ ಅಟೆಂಡ್ ಮಾಡ್ತೀನಿ. ಎಲ್ಲರೂ ಫೋನ್ ಮಾಡ್ತಾರೆ, ಅದು ದಟ್ಸ್ ಅ ಕಾಮನ್. ಈಗ ಈಗ ನಿಮ್ಮ ಊರಿಗೆ ನೀವು ಈಗ ಬ್ಯಾಂಗ್ಳೂರಲ್ಲಿ ಬಂದಿದ್ದೀರಾ ನೀವು, ಹೌದು. ಏನೋ ಸುದ್ದಿ ಬಂತು ಅಂತಂದ್ರೆ ಫಸ್ಟ್ ಕನೆಕ್ಟ್ ಮಾಡ್ತಾರೆ. ಹಿಂಗೆ ಏನಾಗ್ತಾ ಇದೆ, ಹೌದು. ಈಗ ಹಿಂಗೆ ಹೋಗ್ಬೇಕು ಅಲ್ಲ, ಅಂತ ನಾವು ಅಟ್ಲೀಸ್ಟ್ ಕೂಡ ಅಡ್ವೈಸ್ ಅದ್ರದ್ದು ಅಂದ್ರೆ ಏನೋ ಒಂದು ಸಮಸ್ಯೆ ಊರಿನ ಸಮಸ್ಯೆ ಅಂತ ಅಂದಾಗ ಈಗ ಅಡ್ವೈಸ್ ಆದರೂ ತಗೊಳ್ತಾರೆ. ತಗೊಳ್ತಾರೆ. ಇಸ್ ಅ ಕಾಮನ್. ಯಾಕಂದ್ರೆ ಸಚ್ ಸೀನಿಯರ್ ಲೆವೆಲ್ ಆಫೀಸರ್ ಇದ್ದ ಕಾರಣಕ್ಕೆ ಅವರಿಗೆ ಒಂಥರ ಧೈರ್ಯ ಇರುತ್ತಲ್ವ. ನಿಜ ನಿಜ ಮಾಡ್ತಾರೆ, ತುಂಬ ಮಾಡ್ತಾರೆ. ನಿಜ ನಿಜ. ವೈಫ್ ಏನ್ ಅವರು ಡಾಕ್ಟರ್ ಆಗಿದ್ದರು, MD ಸೈಕ್ಯಾಟ್ರಿ ಮಾಡಿದ್ದಾರೆ. ಸೊ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಪ್ರಾಕ್ಟೀಸ್ ಈಗ ಸದ್ಯಕ್ಕೆ ಲೀವ್ನಲ್ಲಿದ್ದಾರೆ. ಮಗು ಆಯಿತು ರೀಸೆಂಟಾಗಿ ನಮಗೆ. ಸೊ ನಾವು ಬಳ್ಳಾರಿನಲ್ಲಿದ್ದಾಗ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ರು. ಅವರು ಈಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೋಷಿಯಲ್ ಸರ್ವಿಸ್. ಅಂದರೆ ಅವ್ರದ್ದು ಫ್ಯಾಮ್ಲಿನೂ ರೈತ ಮಾಡ್ತಿದ್ರು, ಸ್ವಲ್ಪ ಬೇರೆ ಚಿಕ್ಕ ಫ್ಯಾಮ್ಲಿ ರೈತರ ಅವರು ತಂದೆಯವರು ಇದ್ದರು. ಸೊ ನಾವು ಬಳ್ಳಾರಿನಲ್ಲಿದ್ದಾಗ ಅವರು ಪಾಪ ತುಂಬ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಅವರಿಗೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲರೂ ಕ್ಲಾಸಸ್ ತಗೊಳ್ಳುವಂಥದ್ದು, ಯಾರಾದರೂ ಸಮಸ್ಯೆ ಸೋಷಿಯಲ್ ಸರ್ವಿಸ್ ಅವರು ಮಾಡ್ತಿದ್ರು, ಮಾಡ್ತಾರೆ. ಸಾಧಾರಣವಾಗಿ IPS ಆಫೀಸರ್ ಅಂತಂದ್ರೆ ದೊಡ್ಡವರು ಹೆಣ್ಣು ಕೊಡಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ನೀವು ಆ ರೀತಿ ನೋಡಿಲ್ಲ ಬಹುಶಃ? ಈ ಎಲ್ಲ ಕಡೆ ಅಂದರೆ ನಮ್ಮ ಸ್ವಲ್ಪ ಡಿಸ್ಟೆಂಟ್ ರಿಲೇಟಿವ್ಸ್ ಅವ್ರಿಗೆ ಗೊತ್ತಿದ್ದವರೇ ಡಾಕ್ಟರ್ ಆಗಿದ್ರು. ಇನ್ನೇನು ಬೇಕು, ಅವರು ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ. ಇಟ್ಸ್ ಅ ಗುಡ್ ನೋ ಇಶ್ಯೂಸ್. ಓಕೆ. ಈ ಕಲೆಕ್ಟರ್ ಆಗಬೇಕು ಅನ್ನೋ ಆಸೆ ಏನಿತ್ತಲ್ಲ, ಅದು ಇನ್ನೂ ಕೂಡ ಹಾಗೆ ಇದೆ ಬಹುಶಃ? ಆಗಿಲ್ಲ, ಈಗ ಬಂದಿದ್ದೀವಲ್ಲ, SP ಆಗಿದ್ದೀವಲ್ವ ಈಗ. ನಾವು ಜಿಲ್ಲಾಗೆ SP ಆಗಿದ್ದೀವಿ. ಈಗ ಕಲೆಕ್ಟರ್ ಆಗಬೇಕು ಅಂತ ಇತ್ತು. ಆಬ್ವಿಯಸ್ಲಿ ಎಲ್ಲರಿಗೂ ಒಂದೇ ಎಕ್ಸಾಮ್ ಅಲ್ವಾ. ಸೊ ಸಮ್ಟೈಮ್ ಇಟ್ ಈಸ್ ಆಲ್ಸೋ ಡೆಸ್ಟಿನಿ. ಸೊ ನಾವು ಯಾವಾಗಲೂ ಪೊಲೀಸ್ ಆಗ್ತೀನಿ ಅಂತ ಯಾವಾಗ ಅಂದ್ಕೊಂಡಿಲ್ಲ, ಬಟ್ ಪೊಲೀಸ್ ಆಗಿದ್ದೀವಿ ಈಗ. ಸೊ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಮಾಡಬಾರ್ದು ಅಂತ ಏನಿಲ್ಲ. ಸೊ ಎಲ್ಲಿ ಹೋಗಿದ್ರು ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಜೀಲಿಂದ, ಯಾರಕ್ಕೋ ಒಬ್ಬರಿಗೆ 10 ಜನಕ್ಕೆ ಹೆಲ್ಪ್ ಆಗಬೇಕಂತ ಉದ್ದೇಶದಿಂದನೇ ಕೆಲಸ ಮಾಡ್ತೀವಿ. ಫಸ್ಟ್ ಟೈಮ್ ನೀವು IPS ಜಾಯ್ನ್ ಆದಾಗ ನಿಮ್ಮ ತಾಯಿಯವರು ಯಾವ ರೀತಿ ಖುಷಿಪಟ್ಟರು? ಯಾಕೆಂದರೆ ಮೊದಲು ಖುಷಿ ಪಡೋರೇ ಅವರು. ಬಹುಶಃ ಮಗ ಒಬ್ಬ ಅಂದರೆ ಚಿಕ್ಕ ಏಜಲ್ಲಿ ಒಂದಿಷ್ಟು ಕಷ್ಟವನ್ನು ಅನುಭವಿಸಿ ಅನಂತರ IPS ಆಗಿದ್ದಾನೆ ಅಂತಂದರೆ, IPS ಅಂದರೆ ಏನಂತ ಗೊತ್ತಿಲ್ಲ ತಾಯಿಯವರಿಗೆ? ಗೊತ್ತಿಲ್ಲ ಅವ್ರಿಗೆ. IPS ಏನಂದ್ರೆ ನಿಜವಾಗಿ ಗೊತ್ತಿಲ್ಲ. ಬಟ್ ಅವ್ರಿಗೆ ಜಿಲ್ಲಾ SP ಅಂದರೆ ಈಗ ಜಿಲ್ಲಾ ಒಂದು ಹೋಲ್ ಜಿಲ್ಲೆಗೆ ಈಗ ಗೊತ್ತು. ಈಗ ಪೊಲೀಸ್ ಜಿಲ್ಲಾ ಹೆಡ್ ಅಂತ ಅವ್ರಿಗೆ ಗೊತ್ತಿದೆ. ಯಾಕಂದರೆ ನಮ್ಮದು ಜಿಲ್ಲೆ ಡಿಸ್ಟಿಕ್ನಲ್ಲಿ ಅವರು ಏನು ಓದ್ಕೊಂಡಿಲ್ಲ. ಸೊ ಅವ್ರಿಗೆ ಅಷ್ಟು IPS ಅಂತ ಏನು ಅರ್ಧ ಗೊತ್ತಿಲ್ಲ. ಬಟ್ ಜಿಲ್ಲಾ SP ಜಾಬ್ ಬಂದಿದೆ ಅಂತ ಗೊತ್ತು. SP ಜಾಬ್ ಆಗಿದೆ ನಿಮ್ಮ ಮಗನ್ಕಂತ ಅವ್ರಿಗೆ ಗೊತ್ತಿದೆ, ಅಷ್ಟವರೆಗೆ ಗೊತ್ತಿದೆ. ಈಗಲೂ ಅವರು ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ಏನು ಬಿಟ್ಟಿಲ್ಲ, ಮಗ IPS ಆದರೂ ಕೂಡ ಅವರೇ ನೋಡ್ಕೊಳ್ತಾರಲ್ವ, ಮತ್ತೆ ಅವರೇ ನೋಡ್ಕೊಳ್ತಾರಲ್ಲ, ಅವರು ಮಾಡ್ತಾರೆ. ಈಗ ನಾರ್ಮಲ್ ಆಗಿ ಅವರು ಎಲ್ಲ ಬಸ್ನಲ್ಲಿ ಆಟೋಸ್ನಲ್ಲಿ ಅವರು ಓಡಾಡ್ತಾರೆ, ಆರಾಮ್ಸೆ ಅವರು ಊರಲ್ಲಿ ಇರ್ತಾರೆ. ಬಹುಶಃ ತಾಯಿ ಸ್ಥಾನ ಒಂದು ಕಡೆ, ಇನ್ನೊಂದು ಕಡೆ ಜವಾಬ್ದಾರಿ, ಎರಡನ್ನೂ ಈಗಲೂ ನಿಭಾಯಿಸ್ತಾನೆ ಇದ್ದಾರೆ. ಅವರೇ ನೋಡ್ಕೊಳ್ತಾರೆ. ಎಸ್. ಬೆಂಗಳೂರು ಬಂದರೆ ಭಾಳ ದಿವಸ ಏನಿರಲ್ಲ. ಇರಲ್ಲ. ಎಸ್. ಇನ್ನು ಈ ಸೈಬರ್ ಕ್ರೈಮ್ ವಿಚಾರಕ್ಕೆ ಬರೋದಾದರೆ ಸರ್,
ನೀವು ಡಿಸ್ಟ್ರಿಕ್ಟ್ ಪೊಲೀಸ್ ಆಗಿ ಅಥವಾ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಎಲ್ಲ ಕಡೆ ವರ್ಕ್ ಮಾಡಿದ್ದೀರಿ. ಸೊ ಸೈಬರ್ ಕ್ರೈಮ್ಗೂ ಬೇರೆ ಪೊಲೀಸರಿಗೂ ಏನು ವ್ಯತ್ಯಾಸ? ಸೈಬರ್ ಕ್ರೈಮ್ ಹೇಗೆ ವರ್ಕ್ ಆಗುತ್ತೆ? ಯಾಕೆಂದರೆ ಭಾಳಷ್ಟು ಜನರಿಗೆ ಸೈಬರ್ ಕ್ರೈಮ್ ಅಂದರೆ ಏನು ಗೊತ್ತಿಲ್ಲ. ನಾನು ದುಡ್ಡು ಕಳ್ಕೊಂಡೆ, ಅದು ಇದು ಒಂದಿಷ್ಟು ಇದನ್ನು ಹೇಳ್ತಾರೆ, ಮಾತಾಡ್ತಾನೆ ಇರ್ತಾರೆ. ಯಾವುದೋ ಕಾರಣಕ್ಕಾಗಿ ನನ್ನ ಮೊಬೈಲ್ OTP ಕೇಳಿದ್ರು, ಯಾರೋ ದುಡ್ಡು ಕಸ್ಕೊಂಡ್ಬಿಟ್ರು, ನನ್ನ ದುಡ್ಡು ಹೋಯಿತು ಅಂತ. ಸೈಬರ್ ಕ್ರೈಮ್ ಈ ಪೊಲೀಸರು ಹೆಂಗೆ ವರ್ಕ್ ಮಾಡ್ತಾರೆ ಸರ್? ಬೇರೆ ಪೊಲೀಸರಿಗೂ ಮತ್ತು ಸೈಬರ್ ಕ್ರೈಮ್ಗೂ ಏನು ವ್ಯತ್ಯಾಸ? ಸೈಬರ್ ಕ್ರೈಮ್ ಈಗ ಏನು ಅಂತ ಹೇಳಲಿಕ್ಕೆ ಅಂದರೆ, ಈಗ ಸೈಬರ್ ಕ್ರೈಮ್ ಅಂದರೆ ಸಿಂಪಲ್. ಈಗ ನಾವು ಏನೋ ಇಂಟರ್ನೆಟ್ಟಲ್ಲಿ ಎಲ್ಲ ಕನೆಕ್ಟ್ ಆಗಿರ್ತೀವಿ, ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನಮ್ಮ ಮೇಲೆ ಯಾವುದೋ ಒಂದು ಅಫೆನ್ಸ್ ಮಾಡುವಂಥದ್ದು, ಒಂದು ಕೃತ್ಯ ಮಾಡುವಂಥದ್ದು ಬೇಸಿಕಲಿ ಸೈಬರ್ ಕ್ರೈಮ್. ಅಂದರೆ ಸೈಬರ್ ಸ್ಪೇಸ್ನಲ್ಲಿ ಕ್ರೈಮ್ ಮಾಡೋದು ಆ್ಯಸ್ ಗುಡ್ ಆ್ಯಸ್. ಸೊ ಈಗ ನಮ್ಮ ಮನೆಗಳಿದೆ, ಮನೆ ಕಳ್ತನ ಆಗುತ್ತೆ. ಅದೇ ನಾವು ಸೈಬರ್ ಸ್ಪೇಸ್ನಲ್ಲಿದ್ದರೆ ಸೈಬರ್ನಲ್ಲಿ ನಮಗೆ ಕಳ್ತನ ಮಾಡ್ತಾರೆ. ಕರೆಕ್ಟ್, ಸಿಂಪಲ್. ಓಕೆ, ನಾವು ಏನೋ ಹಾಡು ಭಾಷೆನಲ್ಲಿ ಹೇಳಬೇಕು ಅಂದರೆ. ಕರೆಕ್ಟ್. ಓಕೆ, ಸೊ ಬಟ್ ಅದು ಹೇಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಡಿಫ್ರೆಂಟ್ ಸ್ಟೋರಿ. ಈಗ ನೀವು ಲಾ ಆ್ಯಂಡ್ ಆರ್ಡರ್ ಮತ್ತು ಸೈಬರ್ ಕ್ರೈಮ್ ಹೇಗೆ ಅಂತ ಹೇಳಿದರೆ, ದಿಸ್ ಇಸ್ ಲಾ ಆ್ಯಂಡ್ ಆರ್ಡರ್ನಲ್ಲಿ ದಿನ ಏನಂದರೆ ನಾವು ಗ್ರೌಂಡಲ್ಲಿ ಇರ್ತೀವಿ, ದಿನ ಗ್ರೌಂಡಲ್ಲಿ ಇರ್ತೀವಿ. ಯಾರು ಗಲಾಟ ಮಾಡ್ತಾ ಇದ್ದಾರೆ, ಯಾರು ಕಳ್ಳತನ ಮಾಡ್ತಾ ಇದ್ದಾರೆ, ಯಾರು ರೇಪ್ ಮಾಡ್ತಾ ಇದ್ದಾರೆ, ಯಾರು ಮರ್ಡರ್ ಮಾಡ್ತಾ ಇದ್ದಾರೆ, ಅಥವಾ ಯಾರು ರೋಡ್ ಮೇಲೆ ಬಂದು ಧರಣಿಗಳು ಮಾಡ್ತಾ ಇದ್ದಾರೆ, ಅವೆಲ್ಲ ಬೇಸಿಕಲಿ ದಟ್ ಇಸ್ ಕನ್ವೆನ್ಷನಲ್ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ನ ಒಂದು ರೀತಿಯಲ್ಲಿ ನಾವು ಕಣ್ಣೆದುರುಗಡೆ ನೋಡ್ತೀವಿ. ಅವ್ರನ್ನ ಸಮಥಿಂಗ್ ಅಟ್ಲೀಸ್ಟ್ ಪ್ರೊಟೆಸ್ಟ್ ಮಾಡೋವ್ರು ನೋಡ್ತೀವಿ, ಆರ್ ಕಳ್ತನ ಮಾಡೋವ್ರನ್ನ ಚೇಸ್ ಮಾಡಲಿ, ಟ್ರೇಸ್ ಮಾಡುವಂಥದ್ದು ಮತ್ತು ಅರೆಸ್ಟ್ ಮಾಡುವಂಥದ್ದು ಕಾರ್ಯಕ್ರಮಗಳು ಆಗುತ್ತೆ ಪೊಲೀಸರು. ದಟ್ಸ್ ನಾರ್ಮಲ್ ಕನ್ವೆನ್ಷನಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಬಟ್ ಹಿಯರ್ ಸೈಬರ್ ಕ್ರೈಮ್ನಲ್ಲಿ ಮೇನ್ ಥಿಂಗ್ ಏನಂದರೆ ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಅದು ಯಾರು ಅಂತ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಸೊ ಅದು ಅವರು ಎಲ್ಲೋ ಕೂತ್ಕೊಂಡು ಏನೋ ಮಾಡಿಕೊಂಡು ನಮಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು. ಅಂದರೆ ಅಟ್ಲೀಸ್ಟ್ ನಿಮಗೆ ಯಾವ ರೀತಿಯಲ್ಲಿ ಹೇಳಬೇಕು ಅಂದರೆ, ನೀವು ಇಲ್ಲಿ ಕೂತ್ಕೊಳ್ತೀರಿ, ಯಾವನೋ ಒಂದು ಫೋನಲ್ಲಿ ಯಾವುದೋ ಲಿಂಕ್ ಬರುತ್ತೆ, ನೀವು ಕ್ಲಿಕ್ ಮಾಡ್ತೀರಿ, ನಿಮ್ಮ ಅಕೌಂಟಲ್ಲಿ ದುಡ್ಡು ಹೋಗುತ್ತೆ. ಕರೆಕ್ಟ್. ಅದು ಯಾಕೆ ಬಂದು, ಹೇಗೆ ಯಾವಾಗ ಅಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಎಲ್ಲ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಅಷ್ಟು ಡೇಂಜರಸ್ ಅದು. ಅದೇ ರೀತಿಯಲ್ಲಿ ಇದರಲ್ಲಿ ಸೈಬರ್ ಕ್ರೈಮ್ನಲ್ಲಿ ನಾವು ನೋಡಿದರೆ ತುಂಬ ಡಿಫ್ರೆಂಟ್ ಮೋಡಸ್ಗಳು ಇದೆ. ಅಂದರೆ ನೀವು ನಾರ್ಮಲ್ ಕ್ರೈಮ್ ನೋಡಿರ್ತೀರಿ. ಸೊ ನಾವೊಂಥರ ಈ ಕಳ್ಳತನಗಳಲ್ಲಿ ಒಬ್ಬರು ಯಾರೋ ಗ್ಯಾಸ್ ಸಿಲಿಂಡರ್ ಮಾಡ್ಕೊಂಡು ಅವರು ಇರ್ತಾರೆ, ಚಿನ್ನ ಮಾಡುವವರು ಇರ್ತಾರೆ, ಕಳ್ಳತನ ಮಾಡುವವನು ಇರ್ತಾರೆ, ಮನೆ ಹೊರಗಡೆ ಚಪ್ಪಲಿನೂ ತಗೊಂಡು ಹೋಗೋನು ಇರ್ತಾನೆ. ಸೊ ಡಿಫ್ರೆಂಟ್ ಇದರಲ್ಲಿ ಇವರು ಅದು ಯಾವ ರೀತಿಯಲ್ಲಿ ಹೇಗೆ ಕದಿತನ ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಇದರಲ್ಲಿನೇ ಈಗ ಅವರು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ತಾರೆ. ಕೆಲವರು ಮನೆಗಳು ಮಾಡ್ತಾರೆ, ಕೆಲವರು ಶಾಪ್ಗಳು ಮಾಡ್ತಾರೆ. ಅದೇ ರೀತಿಯಲ್ಲಿ ಇವರು ಕೆಲವರು ಗಾಡಿ ಕಳ್ತನ ಮಾಡ್ತಾರೆ, ಎಲ್ಲ ಗೊತ್ತಾಗುತ್ತೆ. ಈ ಸೈಬರ್ ಕ್ರೈಮ್ ಅನ್ನೋದು ಇದೆಯಲ್ಲ, ಇದು ಯಾರಿಗೂ ಗೊತ್ತಾಗಲ್ಲ, ನಮ್ಮ ನಾಲೆಡ್ಜಿಗೆ ಬರಲ್ಲ. ಅದಕ್ಕೋಸ್ಕರ ಇದು ನಾವು ವಲ್ನರಬಲ್ ಆಗಿಬಿಡ್ತೀವಿ ಫಸ್ಟ್ ಆಫ್ ಆಲ್. ಅಂದರೆ ನಮ್ಗೆ ಗೊತ್ತಿಲ್ಲ ಅಂದರೆ ನಮಗೆ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅದು. ಸೊ ಈ ಸೈಬರ್ ಕ್ರೈಮ್ ಬಗ್ಗೆ ನಿಜವಾಗಿ ನಿಮಗೆ ಅಂದರೆ ಇವತ್ತು ಹೇಳಬೇಕಂದ್ರೆ ಏನು ಸೈಬರ್ ಕ್ರೈಮ್ ಅಂತ ಹೇಳಿದ್ದೀನಿ ನಾವು. ಈಗ ಯಾಕೆ ಆಗ್ತಾ ಇದೆ ಅದು? ಇವತ್ತಿನ ಕಾಲದಲ್ಲಿ ನೀವು ನೋಡ್ತಾ ಇದ್ರಿ, ಇಂಡಿಯಾ 1.4 ಬಿಲಿಯನ್ ಪಾಪ್ಯುಲೇಷನ್ಸ್, ರೈಟ್? ಸೊ ಅದರಲ್ಲಿ ಆಲ್ಮೋಸ್ಟ್ 60-70% ಎಲ್ಲರೂ ನಾವು ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಆಗಿರ್ತೀವಿ ಇವತ್ತು. ಮೊಬೈಲ್ ಇಲ್ದಿರೋ ವ್ಯಕ್ತಿನೇ ಇಲ್ಲ. ಎಲ್ಲರೂ ಇಂಟರ್ನೆಟ್ಟಲ್ಲಿ ನೀವು ಇನ್ಸ್ಟಾಗ್ರಾಮ್ ನೋಡ್ತೀರಿ, ಫೇಸ್ಬುಕ್ ನೋಡ್ತೀರಿ, ವಾಟ್ಸಪ್ ನೋಡ್ತೀರಿ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ತೀರಿ, ಫೋನ್ಪೇ ಮಾಡ್ತೀರಿ, ಏನೋ ಶಾಪಿಂಗ್ ಮಾಡ್ತೀರಿ, ವೀಡಿಯೋಗಳು ತೆಗಿತೀರಿ, ಯಾರಿಗೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀರಿ, ಅದನ್ನು ಬೇರೆ ಅವ್ರಿಗೆ ತೋರಿಸ್ತೀರಿ. ಸೊ ಎಲ್ಲ ಕಡೆ ನಮ್ಮ ಜೀವನದಲ್ಲಿ ಡೇ ಟು ಡೇ ದೈನಂದಿನ ಆ್ಯಕ್ಟಿವಿಟೀಸ್ಗಳು ಏನಿದೆ ಅದರಲ್ಲಿ ಎಲ್ಲ ಕಡೆ ನಾವು ಇಂಟರ್ನೆಟ್ನ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ಈವನ್ ಇವತ್ತು ನಮಗೆ ಏನು ಮನೆಯಲ್ಲಿ ಏನೋ ಚಿಕ್ಕದು ಒಂದು ಅದೇನೋ ಬದನೆಕಾಯಿ ಬೇಕು ಅಂದ್ರೇ ಆನ್ಲೈನಲ್ಲಿ ಕ್ಲಿಕ್ ಮಾಡಿದ್ರೆ ಮನೆಗೆ ಬರ್ತಾ ಇದೆ. ಖಂಡಿತ, ರೈಟ್? ಸೊ ಅಂಥ ವಿಷಯಗಳಲ್ಲಿ ಎವ್ರಿ ಆ್ಯಕ್ಟಿವಿಟಿ ನಮ್ಮ ಆನ್ಲೈನಲ್ಲಿ ಆಗ್ತಾ ಇದೆ. ಸೊ ಈಗ ಮನೆ ಮಾಡುವಾಗ ಏನೋ ಊರಲ್ಲಿದ್ದಾಗ ಯಾರೋ ಒಬ್ಬರು ಬಂದು ಎಲ್ಲೋ ಒಂದು ಕಡೆ ಅವ್ರಿಗೆ ಲೂಪ್ ಹೋಲ್ಸ್ ಇರುತ್ತೆ ಅಲ್ವಾ? ಈಗ ಇವತ್ತು ಕಿಟಕಿ ವೀಕ್ ಆಗಿರ್ಬೋದು. ಓಕೆ, ಸೊ ಅದನ್ನು ಬ್ರೇಕ್ ಮಾಡಿ ಈಸಿಯಾಗಿ ಒಳಗಡೆ ಬಂದು ಕಳ್ತನ ಮಾಡ್ಬೋದು. ಸೇಮ್ ಅಪ್ಲೈಸ್ ಹಿಯರ್ ಆಲ್ಸೋ. ಸೊ ಇಷ್ಟು ಸಿಸ್ಟಮ್ಸ್ಗಳು ಆಗ್ತಾ ಇದೆ, ಇಷ್ಟು ಆ್ಯಕ್ಟಿವಿಟಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಜೀವನದಲ್ಲಿ. ಸೊ ಎವ್ರಿವೇರ್ ನಾವು ನಮ್ಮ ಏನಿದೆ ಐಡೆಂಟಿಟಿ, ಅಂದರೆ ಈಗ ನೀವಿದ್ರಿ, ನಿಮ್ಮ ಫೇಸ್ಬುಕ್ ಐಡೆಂಟಿಟಿ ಆಗಲಿ, ನಿಮ್ಮ ಹೆಸರುಗಳಾಗಲಿ, ನಿಮ್ಮ ಮೊಬೈಲ್ ನಂಬರ್ ಆಗಲಿ, ನಿಮ್ಮ ಜಿಮೇಲ್ ನಂಬರ್ ಆಗಲಿ, ನಿಮ್ಮ ಅಕೌಂಟ್ ನಂಬರ್ ಆಗಲಿ, ಎಲ್ಲರಿಗೂ ಎಲ್ಲ ಒಂದು ಕಡೆ ಶಾಪಿಂಗ್ ಮಾಡುವಾಗ ಅಕೌಂಟ್ ನಂಬರ್ ಕೊಡ್ತೀರಿ, ಕನೆಕ್ಟ್ ಆಗಲಿಕ್ಕೆ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ, ಜಿಮೇಲ್ ID ಕೊಡ್ತೀರಿ, ಎಲ್ಲೆಲ್ಲಿ ಹೋಟೆಲಲ್ಲಿ ತಿಂದಿರಿ ಅಂತ ಹೇಳಿಬಿಟ್ಟು ಆಲ್ರೆಡಿ ನಿಮ್ಮ. ಸೊ ಎಲ್ಲ ಕಡೆ ನಿಮ್ಮದು ನಾವು ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಕಡೆ ನಾವು ಅದನ್ನು ನಮ್ಮ ಏನು ಗುರುತುಗಳು
ಉಳಿಸ್ಕೊಂಡಿರ್ತೀವಿ. ಯಾವುದೋ ಸೊ ಈಗ ಕಳ್ತನ ಮಾಡೋವ್ರಿಗೆ ಎಷ್ಟು ಆಪ್ಷನ್ಸ್ ಇದೆ ನೋಡಿ. ಸೊ ಅವರು ನಮ್ಮ ಡೇಟಾನೇ ಕಳ್ತನ ಮಾಡೋದು, ಎಲ್ಲಿಂದನೂ ಕಳ್ತನ ಮಾಡ್ಬೋದು. ಸೊ ಈಗ ಸಡನ್ ಆಗಿ ನಮಗೆ ಕಾಲ್ ಬರುತ್ತೆ, ಒಂದು ನಿಮ್ಮದು ಮೊಬೈಲ್ ನಂಬರ್ ಯಾವುದು ಇದಕ್ಕೆ ಫ್ರಾಡ್ಗೆ ಯೂಸ್ ಆಗಿದೆ, ನಿಮ್ಮ ಆಧಾರ್ ಕಾರ್ಡ್ ಯಾವುದಕ್ಕೂ ಫ್ರಾಡ್ಗೆ ಯೂಸ್ ಆಗಿದೆ ಅಂತ. ಅವ್ರು ನಮಗೆ ಫಸ್ಟ್ ಕ್ವಶನ್ ಹೇಗೆ ಗೊತ್ತಿದೆ ಇವ್ನಿಗೆ ಅಂತ ಹೇಳಿರ್ತೀವಿ, ಫಸ್ಟ್ ಆಫ್ ಆಲ್ ಮೊಬೈಲ್ ನಂಬರ್. ಸೊ ಈ ಡೀಟೇಲ್ಸ್ ಅವ್ನಿಗೆ ಸಿಗೋದು ದೊಡ್ಡ ವಿಚಾರ ಅಲ್ಲ, ಯಾಕಂದರೆ ಎಷ್ಟೋ ವೆಬ್ಸೈಟ್ಗಳು ಎಷ್ಟೋ ಇದ್ದಾವೆ ಇವತ್ತು. ದೇ ಆರ್ ಟೇಕಿಂಗ್ ಆರ್ ಡೇಟಾ, ನಮ್ಮ ಐಡೆಂಟಿಟಿ ಅವ್ರ ಹತ್ರ ಇರುತ್ತೆ. ಅವ್ರು ಮಾರಾಟ ಮಾಡಬೇಕಿರೋದು, ಯಾಕೆ ಅವ್ರು ಮಾರಾಟ ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಅವರು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಡಾರ್ಕ್ ವೆಬ್ ಅಂತ ಹೇಳ್ತೀವಿ, ಯಾರು ಗೊತ್ತಿಲ್ಲದೆ ಇಂಟರ್ನೆಟ್ ನಡೆಯುವಂಥದ್ದು. ಆ ಡಾರ್ಕ್ ವೆಬ್ನಲ್ಲಿ ತುಂಬ ನಮ್ಮ ಇಶ್ಯೂಗಳು ಮಾರಾಟ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಮಗೆ ಅವರು ಅಂತಾನೆ ಕೆಲವು ಸಂಸ್ಥೆಗಳು ಅದನ್ನು ಯೂಸ್ ಮಾಡಿಕೊಂಡು ನಮಗೆ ಅವರು ಫ್ರಾಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ.